ರೈತರಿಗೆ ನಿಗದಿ ದರಕ್ಕಿಂತ ಅಧಿಕವಾಗಿ ರಸಗೊಬ್ಬರ ಮಾರಾಟ. ಜೇವರ್ಗಿಯಲ್ಲಿ ಶಿವಗಂಗಾ ಆಗ್ರೋ ಮೇಲೆ ಅಧಿಕಾರಿಗಳ ದಾಳಿ. ವರದಿ ರವಿ ತಳವಾರ್, ಜೇವರ್ಗಿ. ಮುಂಗಾರು ಮಳೆಯ ನೆರವಿನಿಂದ ಕ್ಷೇತ್ರಗಳಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಈ ಸಂದರ್ಭದಲ್ಲಿ ಕೆಲವರು ರೈತರನ್ನ ಶೋಷಣೆಗೆ ಒಳಪಡಿಸುತ್ತಿರುವ ಅಕ್ರಮ ಕೃತ್ಯಗಳು ಬೆಳಕಿಗೆ ಬರುತ್ತಿವೆ. ಅಂತೆಯೇ ಜೇವರ್ಗಿ ತಾಲೂಕಿನಲ್ಲಿರುವ ಶಿವಗಂಗಾ ಆಗ್ರೋ ಗೋದಾಮು ಹಾಗೂ ಅಂಗಡಿಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚು ಬೆಲೆಗೆ ಡಿಎಪಿ ಹಾಗೂ ಯೂರಿಯಾ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಶ್ರವಣಕುಮಾರ ಡಿ ನಾಯಕ್, ಈಶ್ವರ ಹಿಪ್ಪರಗಿ ಹಾಗೂ ಸ್ಥಳೀಯ ರೈತರ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ತಾಲೂಕು ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ನಿರ್ದೇಶಕರ ನೇತೃತ್ವದ ಅಧಿಕಾರಿಗಳ ತಂಡ ಗೋದಾಮಿನಲ್ಲಿ ಪರಿಶೀಲನೆ ನಡೆಸಿದ ವೇಳೆ 500 ಚೀಲ ಡಿಎಪಿ, 150 ಚೀಲ ಯೂರಿಯಾ ಹಾಗೂ ವಿವಿಧ ಕಂಪನಿಗಳ 1300ಕ್ಕೂ ಹೆಚ್ಚು ಗೊಬ್ಬರ ಚೀಲಗಳು ಪತ್ತೆಯಾದವು. ಇವೆಲ್ಲವನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತದನಂತರ ಶಿವಗಂಗಾ ಆಗ್ರೋ ಮಾಲೀಕರ ಪರವಾನಗಿ ರದ್ದುಗೊಳಿಸುವಂತೆ ಹಾಗೂ ಗೋಡೌನ್ ಸೀಲ್ ಮಾಡಬೇಕು ಎಂಬ ಶಿಫಾರಸು ಸಹಾಧಿಕಾರಿಗಳಿಂದ ಜಾರಿಗೊಂಡಿದೆ ಎಂದು ಮೂಲಗಳು ತಿಳಿಸಿವೆ. ಈ ಘಟನೆಯ ಹಿನ್ನೆಲೆಯಲ್ಲಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಗೊಬ್ಬರ ಮಾರಾಟದ ವಿರುದ್ಧ ಜಿಲ್ಲಾದ್ಯಂತ ತಪಾಸಣೆ, ಕಾನೂನು ಕ್ರಮ ಶೀಘ್ರ ಕೈಗೊಳ್ಳಬೇಕು ಎಂಬ ಒತ್ತಾಯ ಈಗ ಕೃಷಿ ಇಲಾಖೆ ಎದುರಿಸುತ್ತಿದೆ. ರೈತರ ಮೇಲೆ ಅನ್ಯಾಯವಾಗದಂತೆ ನಿಗಾ ಇಡಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೈತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ನೋಡಿ ಬರೀ ಡಿಎಪಿ ಎಷ್ಟು ನೋಡಿ ಸ್ಟಾಕ್ ಇವ್ರಿಗೆ ಹೆಂಗೆ ಅಲಾಟ್ಮೆಂಟ್ ಮಾಡ್ರಿ ಅದು ಬೇಕಲ್ಲ ಇಷ್ಟು ಇದ್ರೆ ಜೆಡಿದನ ತಪ್ಪಾಗ್ತದಲ್ಲ. ನೋಡಿ ಯೂರಿಯಾ ನೋಡಿ ಹೆಂಗ ನೋಡ ಯೂರಿಯಾ ಎಷ್ಟವ ಯೂರಿಯಾ ಲೋಡ್ ಅವರ ಜಾಸ್ತಿ ಅದ ಇಲ್ಲಿ ಇಲ್ಲಿ ಬಂದದ ಏನು ಯೂರಿಯಾ ಭಾಳ ನಾವು ಎಣಿಸ್ಕೊಂಡಿದ್ರೆ ನಿಮಗೆ ಯಾಕೆ ಹೇಳ್ತಿದ್ದೆ ಪ್ರಾಡಕ್ಟ್ ಎಷ್ಟು ಬ್ಯಾಗ್ ಅಷ್ಟು ಬರ್ಕೊ ಇದು ಅದು ಒಳ್ಳೆ ಒಟ್ಟು ಬಂದಿಲ್ಲ ಥ್ಯಾಂಕ್ರಿ ಮೇಡಮ್. ಭಾಳ ಜನ ಇತ್ತಲ್ರಿ ನಾನು ಅಲಾಟ್ಮೆಂಟ್ ಮಾಡೋದು ನಿಮ್ಮ ಇಲಾಖೆ ಇದಾರೆ ಅಲ್ರಿ. ನೀವು ಮಾಹಿತಿ ಬರ್ತದ್ರಿ ಇದು ಎಷ್ಟು ಕೊಡ್ತಾರ ಯಾವ ಮನೆಗೆ ಅಂತೇಳಿ ನಾನೇ ಕುಂತಾಗ ಮಧ್ಯಾಹ್ನ ಸಾಕಾದಂತ ಹೋಗಿ ಸರಿಗೆ ಆಗ್ಬೇಕಂದ್ರೆ ಸರಿ ಇದ್ದಿಲ್ಲ. ಈಗ ಎಲ್ಲ ಮೇಲ್ ನೋಡಿ
ಈಗ ಅವ್ರಿಗೆ ನೋಟಿಸ್ ಕೊಟ್ಟಿವ್ರಿ. ಹಾಂ ಸರ್. ರಿಪ್ಲೈ ಯಾಕಂದ್ರೆ ನಾವು ನೋಟಿಸ್ ಸರ್ ಆಯ್ತು, ಈಗ ನೋಟಿಸ್ ಕೊಡ್ತೀರಿ ಅವ್ರಿಗೆ ನಿಮ್ಮ ಥರ ಕೊಡ್ತಾರೆ ಹಿಂಗಿತ್ತು ಸರ್. ಹಂಗೆ ಸರ ಯಾರೇ ಇರಲಿ ಸರ್ ಅದು ನೋಡಿ ಸೀಲ್ ಮಾಡಿರಿ, ಕ್ರಿಮಿನಲ್ ಕೇಸ್ ನೀವು ಬಂದ್ ಮಾಡಿ ಸರ್. ಈಗ FCO ಕಾನೂನು ಅದ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. FCO ಬಿಟ್ಟು ಡೈರೆಕ್ಟ್ ಒಮ್ಮೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ. ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ 1985 ಅದ. ನಾವು ಏನಾದ್ರು ಹಂಗೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅವರು. ಆಯ್ತು ಸರ್, ಇಲ್ಲ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ, ಖರೆ ಅದ, ಅವ್ರು ಮಾಡಿದ್ದು ತಪ್ಪಂತ ತಪ್ಪದ ಅಂದ್ರೂ ಈಗ ಏನು ಕಾನೂನು ಪ್ರಕಾರ ಹೋಗ್ಬೇಕು. ಪ್ರೊಸೀಜರ್ ಪ್ರಕಾರ ಹೋಗಮ್ಮ. ಸ್ಯಾಂಪಲ್ 1,350 ರೂಪಾಯಿ ನೀವು ತಗೋಕ ನೀವು ಹೇಳ್ತೀರಿ ಸರ್. ನನಗೆ 15 ತೊಂದ್ರೆ ಹೆಂಗ್ರಿ ಮತ್ತೆ ಅದಕ್ಕೆ ನೋಟಿಸ್ ಕೊಟ್ಟಿವಿ ಸರ. ಒಂದೇ ಒಂದು ಅಂಗಡಿದು ಚಿಟ್ಟಿಗಳು ಅವ್ರ ನೇಮ್ ಆಫ್ ಅಂಗಡಿ ನೇಮ್ ಇಲ್ರಿ, GST ಇಲ್ಲ, ಏನು GST ಕೇಳಿದ್ರೆ ಇಲ್ಲ ನೀವು ಸರ್ಕಾರಿ ದುಡ್ಡು ಕಟ್ತಾನೆ ಅಂತ ಹೇಳ್ತಾನೆ. ನೀವು ಇವತ್ತು ಎಷ್ಟು ಸೇಲ್ ಆಗ್ಯದ ಸರ್ ಅಷ್ಟು GST ಆಗಿರ್ಬೇಕಲ್ಲ. ಏನು ಹೇಳ್ತಾರೆ ನೋಡೋಣ, ಕೇಳೋಣ ನೋಡ್ರಿ ನೀವು ಎಲ್ಲ. ಯಾರ $1 ಕೊಡ್ಲಿಲ್ಲ ಅವ್ರ ಮುಂಜಾನೆ ನಸಿಗೆ ಹೋಗಿ ಕೊಡ್ತಾರೆ. ಅವ ರೈತ ಬಂದಿಲ್ಲ ನಾನು ಹುಡುಗ 7 ಕಿಲೋ ಒಂದು 22 ಕಿಲೋ ಒಂದು ಹಾಕಿಲ್ಲ ಬಿಲ್ ನೀನು ಆ ಗಾಡಿ ಮುಗಿಸ್ಕೊಂಡ್ ಬಂದಿರಲ್ಲ. ಈಗ ಮತ್ತವ್ರು ಬಂದಾರ 2 ಚೀಲ ಕೊಡು ಅವ್ರಿಗೆ. ಅದೊಂದು ನಂಬರ್ ಕೊಡ್ತು ನೋಡಿ ಅವ್ರಿಗೆ. ಯಾರಿಗೆ ಶಾಣು ಬಿಲ್ ಹಾಕ್ಯಾನಂತಲ್ಲ ಬಂದಿಲ್ಲ ಅವು. ಆಯ್ತಿಲ್ಲ ನಿಂದ ಅದು ಟ್ಯಾಕ್ ಬಿಲ್ ಮಾಡಂತ ಇದೆ ಅವನಿಗೆ. ಆಯ್ತಾಯ್ತು. ಫೋನ್ ನಂಬರಾ ಅಲ್ಲೇ ನೋಡ. 24 ಹೋಗಿ ಹಂಗೆ ಹಾಕೊಂಡು ಹೋಗಿ 24 ಈ ರೊಕ್ಕ ಅಲ್ಲೇ ಕೊಟ್ಟಿದ್ದೇನ್ರಿ? ಇಲ್ಲಿ ಕೊಡ್ಬೇಕು, ಅಲ್ಲಿ ಬಿಲ್ ಇದೆ ಬಿಲ್ ರೀ. ಅದೇ ಬಿಲ್ಲ ಚಿಟ್ಟಿ ಕೊಡೋದಂತ ಹೇಳಕತ್ತಿ ನಾ. ಅದೇ ಬಿಲ್ ಹಾಕಿ ಕೊಡ್ತೀರಲ್ಲ ಅದೇ ಬಿಲ್ಲೆ. ಹೌದ್ರಿ. ಏಪ್ರಿಲ್ ಸಿಗೋದು ಹೊರಗಿನ ತರಕತ್ತೀವಿ. ಆಯ್ತು ಈ ಬಿಲ್ ಹಾಕಿ ಕೊಡೋದು ಕೊಡ್ತೀವಿ. GST ಬರ್ತದೆ ಸುಮ್ಮನೆ. ಈ ಬಿಲ್ ಹಾಕಿ GST ಬರ್ತದೆ ಕೊಡ್ರಿ. ಇಲ್ಲಪ್ಪ GST ಬರ್ತಿದ್ದಕ್ಕ ನಾವು GST ಹಾಕಿ GST ಎಷ್ಟು ಬರ್ತಾರೆ? ಗುಂಡೇನೆ ಬರ್ತಾರೆ ನಮ್ಮ ಮನೆ ಬರ್ತಾರೆ. ಅದೇ ಕೊಟ್ಬಿಡ್ರಿ ಒಂದು ಸುಮ್ಮತ್ತ ಹೇಳ್ರಿ ಟೋಟಲ್ 24 ಮೂರು ಏಟ್ ಅಂದ್ರಿ ನೋಡ್ರಿ. 1 ಲೀಟ್ರ್ 2 ಲೀಟ್ರ್ 1 ಲೀಟರ್ ಅದಾವ್ರಿ. ಹೋಗಿ ಅಲ್ಲಿ ಯಾನು ವಿಧಾನಸೌಧ ಇದೇ ನಂಬರ್. ನೋಡು. ಆಯ್ತು ಅಲ್ಲಿ ಒಳಗೆ ಫೋನ್ ಮಾಡ್ರಿ. ಅಲ್ಲಿ ವಿಧಾನಸೌಧ ಹಿಂದೆ ಅದ ನೋಡ್ರಿ. ಇಂಡಿಯನ್ ಆಯ್ತು ರೀ. ಹಾಕಿ ಸುಪ್ಪಗಾರ ಅಂಗಡಿ